ನಮಸ್ಕಾರ. ನೋಡಿ, ತುಮಕೂರಿನ ಈ ಒಂದು ಜಾಗಕ್ಕೆ, ಈ ಒಂದು ಸ್ಥಳಕ್ಕೆ ವರ್ಷಕ್ಕೆ ಒಂದು ಬಾರಿ ಈ ಒಂದು ಜಾಗಕ್ಕೆ, ಈ ಸ್ಥಳಕ್ಕೆ ಹೋಗಿ ನೋಡಿ. ಖಂಡಿತವಾಗ್ಲೂ ನೀವು ಎಷ್ಟೇ ಸಾಲಗಳು ಮಾಡ್ಕೊಂಡಿರ್ರಿ, ಲಕ್ಷಗಟ್ಟಲೆ ಸಾಲಗಳು ಮಾಡ್ಕೊಂಡಿರ್ರಿ, ಕೋಟಿಗಟ್ಟಲೆ ಸಾಲಗಳು ಮಾಡ್ಕೊಂಡಿರ್ರಿ, ಖಂಡಿತವಾಗ್ಲೂ ನಿಮ್ಮ ಸಾಲ ಬೇಗ ತೀರುತ್ತೆ. ಮತ್ತು ಎಸ್ಪೆಷಲಿ ಹಣಕಾಸಿನ ಸಮಸ್ಯೆ ಬರೋದಿಲ್ಲ, ದುಡ್ಡಿನ ಸಮಸ್ಯೆ ಖಂಡಿತವಾಗ್ಲೂ ಬರೋದಿಲ್ಲ. ಯಾಕೆಂದರೆ ಈ ಒಂದು ತುಮಕೂರಿನ ಈ ಒಂದು ಜಾಗಕ್ಕೆ, ಈ ಸ್ಥಳಕ್ಕೆ ನಾನು ಹೋಗಿದ್ದೀನಿ. ಖುದ್ದಾಗಿ ಈ ಒಂದು ನನ್ನ ಅನುಭವನೇ ನಿಮಗೆ ಹೇಳ್ತಾ ಇರೋದು. ಯಾರು ವರ್ಷಕ್ಕೆ ಒಂದು ಬಾರಿ ತುಮಕೂರಿನ ಈ ಒಂದು ಜಾಗಕ್ಕೆ, ಈ ಸ್ಥಳಕ್ಕೆ ಹೋಗಿ ಬರ್ತಿರೋ, ಖಂಡಿತವಾಗ್ಲೂ ನಿಮ್ಮದು ಎಷ್ಟೇ ಸಾಲುಗಳಿರಲಿ, ಎಷ್ಟೇ ಲಕ್ಷ ಕೋಟಿ ಸಾಲುಗಳಿರಲಿ, ನೀವು ಕೈ ಸಾಲ ಮಾಡ್ಕೊಂಡಿರ್ರಿ, ಬಡ್ಡಿ ಸಾಲ ಮಾಡ್ಕೊಂಡಿರ್ರಿ, ಬ್ಯಾಂಕ್ ಲೋನುಗಳು ಮಾಡ್ಕೊಂಡಿರ್ರಿ, ಎಷ್ಟೇ ಸಾಲುಗಳಿದ್ರೂ ಖಂಡಿತವಾಗ್ಲೂ ತೀರುತ್ತೆ. ಮತ್ತು ಎಸ್ಪೆಷಲಿ ದುಡ್ಡಿನ ಸಮಸ್ಯೆ ಅನ್ನೋದು, ಹಣಕಾಸಿನ ಸಮಸ್ಯೆ ಅನ್ನೋದು ಖಂಡಿತವಾಗ್ಲೂ ಬರೋದೇ ಇಲ್ಲ. ತುಂಬ ಪವರ್ಫುಲ್ ಜಾಗ ಇದು, ತುಂಬ ಪವಿತ್ರವಾದ ಸ್ಥಳ ಇದು, ತುಂಬ ಪವಿತ್ರವಾದ ಜಾಗ ಇದು. ತುಮಕೂರಿನಲ್ಲಿ ಈ ಒಂದು ಜಾಗ ಬರುತ್ತೆ. ಅದು ಯಾವುದು ಅಂತ ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡ್ತಾ ಹೋಗಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಹೈಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡ್ಕೊಳ್ಳಿ. ವಿಡಿಯೋನ ಲೈಕ್ ಮಾಡಿ, 4 ಜನಕ್ಕೆ ಶೇರ್ ಮಾಡಿ. ನೀವೊಬ್ಬರೇ ವಿಡಿಯೋ ನೋಡಿಬಿಟ್ಟು ಸಾಲುಗಳೆಲ್ಲ ತೀರಿಸ್ಕೊಂಡು ಸುಮ್ಮನೆ ಆಗೋದಲ್ಲ. 4 ಜನಕ್ಕೆ ಅನುಕೂಲ ಆಗಲಿ, ಅವ್ರಿಗೂ ಒಳ್ಳೆಯದಾಗಲಿ. ಇವತ್ತು ಕಲಿಯುಗದಲ್ಲಿ ಎಲ್ಲರಿಗೂ ದುಡ್ಡು ಬೇಕು, ಎಲ್ಲರಿಗೂ ದುಡ್ಡು ಬೇಕು. ದುಡ್ಡಿಲ್ಲ ಅಂದರೆ ಆಟನೇ ಬಂದು. ಆರೋಗ್ಯ, ದುಡ್ಡು ಇವೆರಡು ನಮ್ಮ ಕಣ್ಣುಗಳಿದ್ದಂಗೆ. ಎಲ್ಲಿವರೆಗೂ ಆರೋಗ್ಯ, ಎಲ್ಲಿವರೆಗೂ ದುಡ್ಡು ನಮ್ಮ ಹತ್ರ ಇರುತ್ತೋ ಅಲ್ಲಿವರೆಗೂ ಭೂಮಿ ಮೇಲೆ ಆಟ, ಮನೆ ಒಳಗಡೆ ಆಟ, ಹೊರಗಡೆ ಸ್ಥಾನಮಾನ, ಗೌರವ, ಬೆಲೆಗಳು ಅಲ್ವಾ? ಹಂಗಾಗಿ ಯಾರ್ಯಾರಿಗೆ ಹಣಕಾಸಿನ ಸಮಸ್ಯೆಗಳು ಇದೆಯೋ, ಸಾಲಬಾಧೆ ಸಮಸ್ಯೆಗಳು ಇದೆಯೋ, ಕೊಟ್ಟಿರೋ ಹಣ ವಾಪಸ್ ಬರಬೇಕು ಅನ್ನುವವರು, ನೀವು ಇಸ್ಕೊಂಡಿದ್ರೆ ಅವ್ರಿಗೆ ಕೊಡಬೇಕು ಅನ್ನುವವರು, ಬ್ಯಾಂಕ್ನಲ್ಲಿ ಅಲ್ಲಿ ಇಲ್ಲಿ ಅಡ ಇಟ್ಟುಬಿಟ್ಟಿರ್ತೀರ, ಬಂಗಾರಗಳು ಬಡ್ಡಿ ಕಟ್ತಿರ್ತೀರ, ಹೊಸ್ದೆಲ್ಲ ಕಟ್ಬಿಟ್ಟು ವಾಪಸ್ ಅದನ್ನು ಬಿಡಿಸ್ಕೋತೀರ. ಅಷ್ಟು ಪವರ್ಫುಲ್ ಜಾಗ ಇದು. ತುಮಕೂರಿನಲ್ಲಿ ಈ ಒಂದು ಜಾಗ, ಈ ಒಂದು ಸ್ಥಳ ಇದೆ. ತುಂಬ ಪವಿತ್ರವಾದ ಸ್ಥಳ, ತುಂಬ ಪವರ್ಫುಲ್ ಸ್ಥಳ ಇದು. ಈ ಒಂದು ಜಾಗಕ್ಕೆ, ಈ ಒಂದು ಸ್ಥಳಕ್ಕೆ ಸಾಕ್ಷಾತ್ ಶ್ರೀರಾಮಚಂದ್ರ, ಸಾಕ್ಷಾತ್ ಶ್ರೀರಾಮನೇ ವನವಾಸದ ಸಂದರ್ಭದಲ್ಲಿ ಈ ಒಂದು ಜಾಗದಲ್ಲಿ ತಂಗಿದ್ದು, ಈ ಒಂದು ಜಾಗದಲ್ಲಿ ತಂಗಿದ್ದು ಈ ಹಣೆಗೆ ನಾಮ ಇಟ್ಕೊಂಡ ಸಂದರ್ಭ ಬರುತ್ತೆ. ಆವಾಗ ಶ್ರೀರಾಮ ಸುತ್ತ ಎಲ್ಲ ಕಡೆ ನೋಡ್ತಾನೆ. ನೀರು ಎಲ್ಲೂ ಸಿಗಲ್ಲ. ನೀರು ಸಿಗ್ದಲೇ ಇರೋ ಕಾರಣದಿಂದ ಸಾಕ್ಷಾತ್ ಶ್ರೀರಾಮನೇ ಬಂಡೆಗೆ ಬಾಣ ಬಿಟ್ಟು ಅಲ್ಲಿಂದ ನೀರು ಚಿಮ್ಮುತ್ತೆ. ಅದಕ್ಕೆ ಇದನ್ನು ನಾಮದ ಚಿಲುಮೆ ಅಂತ ಕರೀತಾರೆ. ಇದು ತುಮಕೂರಿಂದ ಒಂದು 15 ಕಿಲೋಮೀಟ್ರ್ ದೂರದಲ್ಲಿ ಬರುತ್ತೆ. ತುಮಕೂರಿನಿಂದ 14-15 ಕಿಲೋಮೀಟ್ರ್ ದೂರದಲ್ಲಿ ಬರುತ್ತೆ. ದೇವರಾಯನ ದುರ್ಗದ ರೋಡು ಇಲ್ಲಿ ಬರುತ್ತೆ. ಈ ಒಂದು ಜಾಗಕ್ಕೆ, ಸ್ಥಳಕ್ಕೆ ನೀವು ಹೋಗೋದಾದರೆ ವೈಕುಂಠ ಏಕಾದಶಿ ಬಂದಾಗ ಹೋಗಿ. ವೈಕುಂಠ ಏಕಾದಶಿ ಮಂಗಳವಾರದ ದಿನ, ವೈಕುಂಠ ಏಕಾದಶಿ ಭಾನುವಾರ, ವೈಕುಂಠ ಏಕಾದಶಿ ಶುಕ್ರವಾರ, ವೈಕುಂಠ ಏಕಾದಶಿ ಬುಧವಾರ, ವೈಕುಂಠ ಏಕಾದಶಿ ಶನಿವಾರ, ವೈಕುಂಠ ಏಕಾದಶಿ ಗುರುವಾರ ಬಂದಾಗ ಈ ಒಂದು ಜಾಗಕ್ಕೆ ನಾಮದ ಚಿಲುಮೆ ಅಂತ ಕರಿತೀವಿ. ನೋಡಿ, ನಾಮದ ಚಿಲುಮೆ ವನವಾಸದ ಕಾಲದಲ್ಲಿ
ವನವಾಸದ ಕಾಲದಲ್ಲಿ ಸಾಕ್ಷಾತ್ ಶ್ರೀರಾಮ ಹಣೆಗೆ ನಾಮ ಇಟ್ಕಣ ಸಂದರ್ಭ ಬರುತ್ತೆ. ಈ ಒಂದು ಜಾಗದಲ್ಲಿ ಅವರು ತಂಗಿರ್ತಾರೆ. ಅಲ್ಲಿ ಇದ್ದಾಗ ನೀರು ಸಿಗಲ್ಲ. ಆವಾಗ ಸಾಕ್ಷಾತ್ ಶ್ರೀರಾಮನೇ ಬಂಡೆಗೆ ಬಾಣ ಬಿಟ್ಟು ಅಲ್ಲಿಂದ ನೀರು ಬರುತ್ತೆ. ಇವಾಗ 365 ದಿನಗಳ ಕಾಲ ಇಲ್ಲಿ ನೀರು ಬರುತ್ತೆ. ನೋಡ್ಬೋದು, 365 ದಿನಗಳ ಕಾಲ ಇಲ್ಲಿ ನೀರು ಬರುತ್ತೆ. ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ. ನೀರು ಬತ್ತದೇ ಇಲ್ಲ ಇಲ್ಲಿ. ನೀರು ಬತ್ತೋದಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿ. 365 ದಿನವೂ ಈ ಒಂದು ಬಂಡೆಯಿಂದ ನೀರು ಬರ್ತಾನೆ ಇರುತ್ತೆ. ಹೋಗಿರೋರಿಗೆ ಮಾತ್ರ ಗೊತ್ತು ಈ ಒಂದು ಜಾಗ ಪವಿತ್ರವಾದ ಸ್ಥಳ. ಇದು ನಾಮದ ಚಿಲುಮೆ ಅಂತೀವಿ. ತುಮಕೂರಿನಿಂದ 14 ಕಿಲೋಮೀಟ್ರ್ 15 ಕಿಲೋಮೀಟ್ರ್ ದೂರದಲ್ಲಿ ಬರುತ್ತೆ. ದೇವರಾಯನ ದುರ್ಗದ ರೋಡ್. ವೈಕುಂಠ ಏಕಾದಶಿ ಭಾನುವಾರ, ವೈಕುಂಠ ಏಕಾದಶಿ ಶನಿವಾರ, ವೈಕುಂಠ ಏಕಾದಶಿ ಶುಕ್ರವಾರ, ವೈಕುಂಠ ಏಕಾದಶಿ ಗುರುವಾರ, ವೈಕುಂಠ ಏಕಾದಶಿ ಬುಧವಾರ, ವೈಕುಂಠ ಏಕಾದಶಿ ಮಂಗಳವಾರ ಬಂದಾಗ ವರ್ಷಕ್ಕೆ 1 ಬಾರಿ ಅನುಕೂಲ ಇದ್ದವರು ಹೋಗಿ ಖಂಡಿತವಾಗ್ಲೂ ಒಳ್ಳೆಯದಾಗಲೇಬೇಕು, ಒಳ್ಳೆಯದಾಗೇ ಆಗುತ್ತೆ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಹೈಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡಿ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ನಮಸ್ಕಾರ.